ಕೇರಳದಲ್ಲಿ ಸಂಪುಟ ಪುನರ್ರಚನೆಯ ಕಸರತ್ತು ದೆಹಲಿಗೆ ಹೋಗೋದಕ್ಕೆ ಹಿರಿಯ ಶಾಸಕರು ಮತ್ತೆ ರೆಡಿಯಾಗಿದ್ರು, ಆದರೆ ನಿರಾಸೆಯಾಗಿದೆ. ಇವತ್ತು ರಾತ್ರಿನೇ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಕೈಗೊಳ್ತಾರೆ. ದೆಹಲಿಗೆ ಹೋಗಿರೋ ಪ್ರಯೋಜನ ಇರೋದಿಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಹಿರಿಯ ಶಾಸಕರು ನಿರ್ಧರಿಸಿದ್ರು. ರಾಹುಲ್ ಭೇಟಿಗೆ ಅವಕಾಶ ಸಿಗೋ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳಿದ್ರು. ಕೇರಳ ಸಿಎಂ ಆಯ್ಕೆ ಆದ ಮೇಲೆ ಈಗ ಹೈಕಮಾಂಡ್ ನಿರಾಳ ಆಗಿದೆ. ನಾವು ಹೋಗಿ ನಮ್ಮ ಬೇಡಿಕೆನ ಇಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹಿರಿಯ ಶಾಸಕರಿದ್ರು. ಆದರೆ ಪ್ರಮಾಣ ವಚನ ಮುಗಿಸಿ ವಿದೇಶಕ್ಕೆ ಹೊರಡುತ್ತಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಗೆ ನಿರ್ಧರಿಸಿದ್ದ ಶಾಸಕರಿಗೆ ಇದು ದೊಡ್ಡ ನಿರಾಸೆ. ರಾಹುಲ್ ಪ್ರವಾಸ ಮುಗಿಸಿ ಬಂದ ಮೇಲೆ ಶಾಸಕರನ್ನ ಭೇಟಿಯಾಗೋ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ದೆಹಲಿಗೆ ಹೋದರೆ ಯಾವುದೇ ಪ್ರಯೋಜನ ಇಲ್ಲ. ಕೇರಳಂ ಸಿಎಂ ಪದಗ್ರಹಣ ಇವತ್ತಿರುತ್ತೆ. ನಾಳೆ ವಿದೇಶ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ರಾಹುಲ್ ಗಾಂಧಿ. ಕೇರಳಂ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೆ ಹೈಕಮಾಂಡ್ ಫ್ರೀ ಆಗತ್ತೆ, ತಕ್ಷಣ ಹೋಗ್ಬಿಡ್ಬೇಕು ಅಂತ ರಾಜ್ಯದ ಹಿರಿಯ ಶಾಸಕರು ಕೂಡ ರೆಡಿ ಆಗಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇನ್ನೇನು ಮತ್ತೆ ರಾಜಕೀಯ ಆಟ ಶುರು ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಹಿರಿಯ ಶಾಸಕರು ಈ ಹಿಂದೆನೇ ಹೇಳಿದ್ರು, ನಾವು ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತೀವಿ, ನಮ್ಮ ಪಟ್ಟನ ಮುಂದೆ ಇಡ್ತೀವಿ ಅಂತ. ಆದ್ರೆ ಈಗ ರಾಹುಲ್ ಗಾಂಧಿ ಅಲಭ್ಯತೆಯಿಂದ ಅದು ಕ್ಯಾನ್ಸಲ್ ಆಗಿದೆ. ಎಸ್ ಭಾವನಾ, ಕೇರಳದಲ್ಲಿ ಹೊಸ ಸರ್ಕಾರ ರಚನೆ ಆದ ಬೆನ್ನಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳು ಜೋರಾಗಬಹುದು ಅಂತಕ್ಕಂತ ಒಂದು ಲೆಕ್ಕಾಚಾರ ಇತ್ತು. ಯಾಕಂದ್ರೆ 15ರ ಒಳಗಡೆ ಕೇರಳದಲ್ಲಿ ಹೊಸ ಸಿಎಂ ಆಯ್ಕೆಯ ಪ್ರಕ್ರಿಯೆ ಮುಕ್ತಾಯ ಆಗ್ಬಿಡುತ್ತೆ. ಪ್ರಮಾಣವಚನ ಆದ ಬಳಿಕ ತಕ್ಷಣದಲ್ಲಿ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡ್ಲಿಕ್ಕೆ ಎಲ್ಲಾ ಪ್ಲಾನ್ ಕೂಡ ಸಿದ್ಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಬೆಳವಣಿಗೆ ಕೂಡ ಆಗಿತ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಈಗ ಇವತ್ತು ಕೇರಳದಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮ ನಡೀತದೆ. ನಾಳೆ ಕರ್ನಾಟಕ ಸರ್ಕಾರದ ಸಾಧನಾ ಸಮಾವೇಶ ತುಮಕೂರಲ್ಲಿ ನಡೀತದೆ. ಹಾಗಾಗಿ ಈ ಎರಡು ಕಾರ್ಯಕ್ರಮಗಳ ಬಳಿಕ ದೆಹಲಿಗೆ ಹೋಗಬೇಕು ಅಂತಕ್ಕಂಥ ಪ್ಲಾನ್ ಇಟ್ಕೊಂಡಿರ್ತಕ್ಕಂಥ ಆಕಾಂಕ್ಷಿಗಳಿಗೆ ಬೇಸರ ಆಗಿದೆ. ಯಾಕೆಂತಂದ್ರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಭೇಟಿಗೆ ಹೋಗಬೇಕು ಅಂತ ನಿರೀಕ್ಷಿಸಿದಂತ ಆಕಾಂಕ್ಷಿಗೆ ನಿರಾಶೆಯಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. 3 ವರ್ಷ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಸಚಿವ ಸಂಪುಟ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ಪ್ರಬಲ ಹಕ್ಕೊತ್ತಾಯ ವ್ಯಕ್ತವಾಗ್ತದೆ. ಯಾಕೆಂತಂದ್ರೆ 139 ಕೈದಿ ಶಾಸಕರು ಇರುವಂತ ಕಾರಣಕ್ಕಾಗಿ ಈ ಒತ್ತಾಯ ಇದೆ. ಆದ್ರೆ ಇದು ಸದ್ಯಕ್ಕಾಗಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತ ಭಾವನ. ಧನ್ಯವಾದ ಆನಂದ್. ಕೇರಳಂ ಪಟ್ಟಾಭಿಷೇಕ ಆಯ್ತು, ಇನ್ನು ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದು ಸದ್ಯದ ಕುತೂಹಲ. ಐ ಥಿಂಕ್ ನಾಳೆಯಿಂದ ರಾಜಕೀಯ ಮೇಲಾಟಗಳು ಶುರು ಆಗೋದಕ್ಕೆ ಆರಂಭ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.